ರಾಜ್ಯದ ಈಡಿಗ ಸಮುದಾಯದ 18 ಬೇಡಿಕೆಗಳನ್ನು ಇಟ್ಕೊಂಡು ಸುಮಾರು 700 ಕಿಲೋಮೀಟರ್ ಪಾದಯಾತ್ರೆ ಇದು. ಕರ್ನಾಟಕ ರಾಜ್ಯ ಸರ್ಕಾರ ಕಣ್ಣಿಲ್ಲದರೂ ಕೂಡ ಇರತಕ್ಕಂಥ ಸರ್ಕಾರ. ಈ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಇಲ್ಲ. ಈಡಿಗ ಸಮುದಾಯದ ಕುಲಕಸಬನ್ನೇ ಕಳೆದುಕೊಂಡು ಅಲ್ಲೇ ಕಸ್ಕೊಂಡು ಸುಮಾರು 20 ವರ್ಷವಾಗಿ ಸಮಾಜದ ಕುಲಕಸಬನ್ನೇ ಬಂದ್ ಮಾಡಿದ್ದಾರೆ. ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನು ಯಾವ ಸರ್ಕಾರವೂ ಕೂಡ ಕೊಡಲಿಲ್ಲ. ಆದ್ರಿಂದ ಫ್ರೀಡಂ ಪಾರ್ಕ್ ಅಲ್ಲಿ 12ನೇ ತಾರೀಕಿಗೆ ಪಾದಯಾತ್ರೆ ತಲುಪುತ್ತೆ. ಸರ್ಕಾರ ಬೇಡಿಕೆಗಳು ಈಡೇರಿಸಲಿಲ್ಲ ಆದರೆ ಅಮರನಾಥ ಉಪವಾಸ ಸತ್ಯಾಗ್ರಹ ಕೂಡ ಪ್ರಾರಂಭವಾಗುತ್ತೆ. ಈಡಿಗ ಸಮುದಾಯದ 6 ಜನ ಶಾಸಕರುಗಳು ಅದರಲ್ಲಿರ್ತಕ್ಕಂಥ ಮಂತ್ರಿಗೂ ಹೇಳ್ತಾ ಇದ್ದೀನಿ, ಸಮುದಾಯದ ನೋವುಗಳ ಬಗ್ಗೆ ವಿಧಾನಸಭೆಯಲ್ಲಿ ತಾವು ಮಾತನಾಡಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ತಮಗೂ ಕೂಡ ಕಂಟಕ ಎದುರಿಸಬೇಕಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಸಮಾಜವನ್ನ ಈ ರೀತಿಯಲ್ಲಿ ಬೇಡಿಕೆಗಳನ್ನ ಈಡೇರಿಸದೆ ನಿರ್ಲಕ್ಷ್ಯ ಮಾಡಿದರೆ ಸಮುದಾಯಕ್ಕೆ ಏನು ಮುಂದಿನ ದಿನಗಳಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಸಮಾಜಕ್ಕೆ ಗೊತ್ತಿದೆ. ಆದ್ರಿಂದ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಸಮುದಾಯದ ಹೆಸರು ಹೇಳಿಕೊಂಡು ಬಂದವರು. ಅದೇ ಹಿಂದುಳಿದ ಸಮುದಾಯದ ಸ್ವಾಮೀಜಿಗಳು ಪಾದಯಾತ್ರೆ ಮಾಡುವಾಗ ಆ ಪಾದಯಾತ್ರೆ ಬಗ್ಗೆ ನಿರ್ಲಕ್ಷ್ಯ ತೋರಿದಂದ್ರೆ ತಾವೂ ಕೂಡ ಹಿಂದುಳಿದ ನಾಯಕನಾಗಕ್ಕೆ ಯೋಗ್ಯತೆ ಇರುವುದಿಲ್ಲ ಅಂತ ಮಾತನ್ನ ಹೇಳ್ಬೋದು. ನಮಸ್ಕಾರ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.